ಹೆಲೋ. ಇವತ್ತು ನಾವು ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಥವಾ ಪಾಪ್ಯುಲರ್ ಆಗಿ ELSS ಅಂತ ಏನ್ ಕರೀತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದ್ ಕಡೆ ಟ್ಯಾಕ್ಸ್ ನ ಉಳಿಸ್ತಾ ಇನ್ನೊಂದ್ ಕಡೆ ನಮ್ಮ ಸಂಪತ್ತನ್ನ ನಾವು ಹೇಗೆ ಬೆಳೆಸಬಹುದು ಅಂತ ನೋಡಿದಾಗ ELSS ನಮ್ಗೊಂದು ಅಟ್ರಾಕ್ಟಿವ್ ಆಪ್ಷನ್ ಆಗಿ ಕಾಣಿಸುತ್ತೆ. ಹಾಗಿದ್ರೆ ಏನಿದೆ ELSS? ELSS ಒಂದು ರೀತಿಯ ಮ್ಯೂಚುವಲ್ ಫಂಡ್ ಮತ್ತು ಈ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ 1 ವರ್ಷಕ್ಕೆ 1.5 ಲಕ್ಷದಷ್ಟು ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಬೇರೆ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ನಿಮಗೆ ಕನಿಷ್ಠ 5 ವರ್ಷದಿಂದ 15 ವರ್ಷದವರೆಗೂ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಆದರೆ ELSS ಫಂಡ್ಗಳಲ್ಲಿ ಕೇವಲ 3 ವರ್ಷ ಲಾಕ್ ಇನ್ ಪೀರಿಯಡ್. 3 ವರ್ಷ ಆದ್ಮೇಲೆ ನೀವು ನಿಮ್ಮ ಹಣನ ವಾಪಸ್ ಪಡ್ಕೋಬಹುದು. ELSS ನ ಮತ್ತೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ನಿಮಗೆ 6ರಿಂದ 7% ಫಿಕ್ಸ್ಡ್ ರಿಟರ್ನ್ ರೇಟ್ ಇರುತ್ತೆ. ಆದರೆ ELSS ಇಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ದೇಶ ಬೆಳೆದ ಹಾಗೇನೆ ನಾಮಿನಲ್ GDP 11.5ರಿಂದ 12% ಇವತ್ತಿಗೆ ನಮ್ಮ ದೇಶದಲ್ಲಿ ಬೆಳೀತಾ ಇದೆ. ಆ ರೇಂಜ್ ನಲ್ಲೇ ನಾವು ನಮ್ಮ ರಿಟರ್ನ್ಸ್ ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು, ಅರೌಂಡ್ 11 to 12%. ಕಡೆದಾಗಿ ELSS ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿರೋದ್ರಿಂದ ನಮ್ಮ ಬೆಳೆದಿರೋ ಹಣದ ಮೇಲೆ ನಮಗೆ 1 ವರ್ಷಕ್ಕೆ 1.25 ಲಕ್ಷದವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಜವಾಬ್ದಾರಿಯುತವಾಗಿ ಸುರಕ್ಷಿತವಾಗಿ ನೀವು ನಿಮ್ಮ ಸಂಪತ್ತನ್ನ ಹಣವನ್ನ ಮ್ಯೂಚುವಲ್ ಫಂಡ್ಗಳ ಮೂಲಕ ಬೆಳೆಸಬೇಕು ಅನ್ನೋ ಆಸೆ ನಿಮಗಿದ್ರೆ ಆತ್ಮೀಯ ಸಂಸ್ಥೆಯನ್ನು ಸಂಪರ್ಕ ಮಾಡಿ. ಥ್ಯಾಂಕ್ ಯು.